ಸಂಪ್ರದಾಯಸ್ಥ ಹೆಣ್ಮಗಳು ಪಾದ ತಾಕಿಗೆ ಕಿತ್ತು ದೂರ ಸರೀರ ಅಂದ್ಲು. 2ನೇ ನಂಬರ್ ಅದಕ್ಕೆ ಕಾಲ ಬಡದು ಹಿಡಿದಿತ್ತು, ಪಾದ ಕಾಲ ಬಡದು ಹಿಡಿದಿತ್ತು, ಅರ್ಥ ಒಂದೇ, ಅದರ ಭಾಷೆ ಕಾಲ್ ಬಡದು ಹಿಡಿದಿತ್ತು, ದೂರ ಸರಿ. 3ನೇ ನಂಬರ್ದಕ್ಕೆ ಅಂದ್ಲು ಹಾದ್ಯಾಕ ಕುಂಡ್ರುದನ್ ಹಿಂಗ ವಾದ್ಗಿದ್ದೀನು ದೂರ ಸರಿ ಅಂದ್ಲಕ್ಕೆ, ಅಂದ್ರೆ ಹೋಗುವ ಕಾಲ್ ಬಡದಕ್ಕೆ ವಾದ್ಗಿತ್ತೀನ ಅಂದ್ಲು, ದೂರ ಸರಿ ಅಂದ್ಲು. ಅದಕ್ಕೆ ಬಸವಣ್ಣವ್ರು ಹೇಳ್ತಾರ, ಏನಿ ಬಂದಿರಿ ಹದುಳವಿದ್ದಿರಿ ಎಂದರೆ ನಿಮ್ಮ ಮೈಸಿರಿ ಹಾರಿ ಹೋಗುವುದೇ, ಕುಳ್ಳಿರೆಂದರೆ ನೆಲ ಕುಳ್ಳಿ ಹೋಗುವುದೇ, ಒಡನೆ ನುಡಿದರೆ ಸಿರ ಹೊಟ್ಟೆ ಒಡೆವುದೇ ಕೂಡಲ ಸಂಘ. ಬಸವಣ್ಣವ್ರು ನೋಡ್ರಿ, ಯಾರ ನಿಮ್ಮ ಮನೆಗೆ ಬಂದ್ರ ಏನಿ ಬಂದಿರಿ ಹದುಳವಿದ್ದೀರಿ, ಏನ್ರಿ ಈಗ ಬಂದ್ರೇನ್ರಿ ಆರಾಮದಿರೇನ್ರಿ ಅಂತ ಕೇಳಿದ್ರ ನಿಮ್ಮ ಮೈಸೀರಿ ಹಾರಿ ಹೋಗುವುದೇ. ಅವ್ರು ಕೂಡ 4 ಮಾತು ಚಂದ ಮಾತಾಡಿದ್ರೆ, ನೀವು ಹಚ್ಕೊಂಡದು ಪೌಡರ, ನೀವು ಹಚ್ಕೊಂಡದು ಸ್ನೋ, ಅವೆಲ್ಲ ಈಗ ಭಾಳ ಬಂದಾವ್ರಿ. ಮತ್ತು ಅದರದೊಂದು PhD ಐತ್ರಿ, ಏನು ಬರೀ ಮೂವತ್ತಿಗೆ ಹಚ್ಕೊಳ್ಳೋದ್ರ ಬಗ್ಗೆನ PhD. ಅವು ಏನೇನು ಸುದ್ದಿಯೋ. ನಾವು ಆಗ ಸಣ್ಣವ್ರಿದ್ದಾಗ ಅಂತಿದ್ದೆವು, ಆ ಸಿನಿಮಾದಾನ ಅವ್ರು ಅಟ್ಟ ಮೂವತ್ತಿಗೆಲ್ಲ ಹಚ್ಕೋತಿದ್ರು ಅಂತ ತಿಳ್ಕೊಂಡು ಅವ್ರ 10 ಪಟ್ಟಿ ಇಲ್ಲಿ ಹಚ್ಕೋತಾವ. ಈಗ ಅದಕ್ಕೆ ಸಿಕ್ಕಾಪಟ್ಟಿ ಖರ್ಚದ. ಈಗ ನೀವು ಮದುವೆ ಮಾಡಾಕ ನಿಂತಿರಂದ್ರೆ ಮೊದಲು ಮೇಕಪ್ ಅದವ್ರಿಗೆ ಲಾಕ್ ಗಂಟ್ಲೆ ಕೊಡ್ಬೇಕು. ಮದುವೆ ಮಾಡಾಕ ನಿಂತರ ಅವ್ರಿಗೆ ಸಿಕ್ಕಾಪಟ್ಟಿ ಕೊಡ್ಬೇಕು. ಆ ನಂತರ ಮದುವೆ ಮಾಡಾಕ ನಿಂತಾಗ ಹೊರಗೆ ಹೋಗ್ತಾರ ನೋಡ್ರಿ, ಅದೇನೋ ಶೂಟಿಂಗ್ ಮಾಡಕ್ ಹೋಗ್ತಾರಲ್ಲ, ಏನು ಹೋಗ್ತಾರಲ್ಲ ಅದಕ್ಕೆ ಫ್ರೀ ವೆಡ್ಡಿಂಗ, ಅದಕ್ಕೂ ಲಕ್ಷ ಗಂಟ್ಲೆ ಖರ್ಚು. ಕಾರಣ ಏನು ಅಂತಂದ್ರೆ, ನಮ್ಮ ಜನ, ನಮ್ಮ ತಾಯಂದಿರು, ನಮ್ಮ ಸಾವಿರಾರು ವರ್ಷದ ಋಷಿ ಮುನಿಗಳು ನಮ್ಮ ಈ ಜಗತ್ತಿನ ಎಲ್ಲ ಜನರಿಗೆ ಒಳ್ಳೆಯ ಬದುಕುವ ಸಂದೇಶವನ್ನ ಕೊಟ್ಟಿದ್ದಾರಲ್ಲ. ಈ ದೇಶದಲ್ಲಿ ವೇದಗಳು, ಈ ದೇಶದಲ್ಲಿ ಉಪನಿಷತ್ತುಗಳು, ಈ ದೇಶದಲ್ಲಿ ಬ್ರಹ್ಮಸೂತ್ರಗಳು, ಈ ದೇಶದಲ್ಲಿ ಭಗವದ್ಗೀತೆ ಶರಣರ ವಚನಗಳು ನಮಗ ಬದುಕನ್ನ ಕಲಿಸಲಿಕ್ಕೆ ಅವು ದಿನನಿತ್ಯದ ಪಠ್ಯಕ್ರಮ ಅದ. ನಾವು ಏನನ್ನ ನೋಡಿ ಬದುಕಬೇಕು, ಏನನ್ನ ನೋಡಿ ಕಲಿಬೇಕು ಅಂತಂದ್ರ ಧಾರಾವಾಹಿ ನೋಡಿ ಕಲಿಯೋದಲ್ಲ, ಸಿನಿಮಾ ನೋಡಿ ಕಲಿಯೋದಲ್ಲ, ಇನ್ನೊಬ್ಬರನ್ನ ನೋಡಿ ಕಲಿಯೋದಲ್ಲ. ನಮ್ಮ ಮನೆಯ ಪದ್ಧತಿ ಏನದಲ್ಲ ಅದನ್ನ ನೋಡಿ ನಾವು ಕಲಿಬೇಕು ತಾಯಂದಿರ, ಅದನ್ನ ನೋಡಿ ನಾವು ಬದುಕಬೇಕು. ಅಂದಾಗ ನಮ್ಮ ಬದುಕು ಬಂಗಾರ ಆಗ್ತದ. ಜನ ಅದಕ್ಕೆ ಅಂತಾರೆ ನೋಡ್ರಿ, ಜನರಿಗೆ ಅಂಜಿ ನಾವು ಬದುಕಬೇಕು. ನಿಮ್ಗೆ ಗೊತ್ತಿರ್ಬೇಕು, ಇಲ್ಲಿಂದ ಧಾರವಾಡ ಎಷ್ಟು ಕಿಲೋಮೀಟರ್ ಅದ ಅಂತ ನೀವು ಗೊತ್ತಾಗ್ತದ ನಿಮ್ಗ? ಅದ ಇಲ್ಲ, ಗೊತ್ತದ ಇಲ್ಲ? ಧಾರವಾಡ ಎಷ್ಟು ಕಿಲೋಮೀಟರ್ ಆಗ್ತದ? 36 ಕಿಲೋಮೀಟರ್ ಆಗ್ತದ. ಇಲ್ಲಿಂದ ಧಾರವಾಡ 36 ಕಿಲೋಮೀಟರ್. ಇಲ್ಲಿಂದ ಧಾರವಾಡದ ದೂರ ಏನದಲ್ಲ, ಆ ದೂರನ್ನ ನೀವು ಎದರ್ಲೆ ಅಳಿತೀರಿ ಅಂತಂದ್ರ ಕಿಲೋಮೀಟರ್ದಿಂದ ಅಳಿತೀರಿ. ಇಲ್ಲಿಂದ ಧಾರವಾಡನ್ನ ಕಿಲೋಮೀಟರ್ದ ಮ್ಯಾಲ ಇಷ್ಟು ದೂರದ ಅಂತ ಗುರ್ತು ಮಾಡಿಕೊಂಡ್ರಿ. ನಿಮ್ಮನ್ಯಾಗ ಸಕ್ರಿ ಅದ, ಆ ಸಕ್ರಿ ಇದು ಎಷ್ಟದ ಅನ್ನೋದು ಹೆಂಗ್ ಗೊತ್ತು ಮಾಡ್ಕೋತೀರಿ? ತೂಕ ಮಾಡಿ. ನಿಮ್ಮ ಮನೆಯೊಳಗಿರ್ತಕ್ಕಂಥ ಸಕ್ರಿಯನ್ನ ಅದು ಎಷ್ಟು ಅದ ಅನ್ನೋದನ್ನ ಕಿಲೋದಿಂದ ಅಳೆದು 1 ಕಿಲೋ ಅದ, 2 ಕಿಲೋ ಅದ, 10 ಕಿಲೋ ಅದ ಅಂತ ತಿಳ್ಕೊಂಡು ನಿಮ್ಮ ಮನ್ಯಾಗಿನ ಸಕ್ರಿ, ಜ್ವಾಳ, ಕಾಳ ಅಳಿತೀರಿ, ಕಿಲೋದಿಂದ ಅಳಿತೀರಿ. ನಿಮ್ಮ ಮನೆಯೊಳಗ ಹಾಲದಾವ, ಆ ಹಾಲನ್ನ ಎದರ್ಲಿಂದ ಅಳಿತೀರಿ? ಲೀಟರ್. ನಮ್ಮ ಮನೆಯೊಳಗಿರ್ತಕ್ಕಂಥ ಹಾಲು ಇಷ್ಟು ಲೀಟರ್ ಅದಾವ ಅಂತ ತಿಳ್ಕೊಂಡ ಆ ಹಾಲನ್ನ ಲೀಟರ್ದಿಂದ ಅಳಿತೀರಿ. ದೂರವನ್ನ ಅಳೆಯತಕ್ಕಂಥ ಕಿಲೋಮೀಟರ್ದಿಂದ ಅಳಿತೀರಿ, ಹಾಲನ್ನ ಲೀಟರ್ದಿಂದ ಅಳಿತೀರಿ, ಸಕ್ಕರೆಯನ್ನ ಕಿಲೋದಿಂದ ಅಳಿತೀರಿ. ಈ ಎಲ್ಲವನ್ನ ಅಳೆಯತಕ್ಕಂಥ ಈ ಮನುಷ್ಯನನ್ನ ಎದರಿಂದ ಅಳಿಬೇಕು? ನಾವು ನಿಮ್ಮನ್ನು ಎದರಿಂದ ಅಳಿಬೇಕು? ನಮ್ಮನೇನು ತೂಕ ಮಾಡೋದೇನು ಸ್ವಾಮಿ ಅಂತೀರೋ? ಇಲ್ಲ, ನೀವು ಇವೆಲ್ಲವನ್ನ ಅಳದರ
ನೀವೆಲ್ಲವನ್ನ ಅಳದ್ರ ಜನ ನಿಮ್ಮನ್ನು ಅಳಿತಾರ. ಎದರಿಂದ ಅಳಿತಾರಂತಂದ್ರ ನಿಮ್ಮ ನಡತೆಯಿಂದ ನಿಮ್ಮನ್ನ ಅಳಿತಾರೆ. ನಿಮ್ಮ ನಡತೆಯಿಂದ ನಿಮ್ಮನ್ನ ಅಳಿತಾರೆ. ಅದಕ್ಕೆ ಒಬ್ಬರು ಭಾಳ ಚಂದ ಸುಭಾಷಿತಕಾರರು ಹೇಳ್ತಾರೆ ನೋಡ್ರಿ, ಏನಂತಂದ್ರ ಬಂಗಾರವನ್ನು ತಗೊಳಕ್ ಹೋಗ್ತೀರಲ್ಲ, ಬಂಗಾರವನ್ನು ಪರೀಕ್ಷಾ ಮಾಡ್ತಾರಂತ. ಬಂಗಾರವನ್ನ ಪರೀಕ್ಷಾ ಮಾಡ್ತಾರಂತ. ಹೆಂಗ ಬಂಗಾರ ಪರೀಕ್ಷಾ ಮಾಡ್ತಾರಂತಂದ್ರ 4 ರೀತಿ ಪರೀಕ್ಷಾ ಮಾಡ್ತಾರಂತ ಬಂಗಾರವನ್ನು. ಯಥಾ ಚತುರ್ವಿಹಿ ಪರೀಕ್ಷತಿ ಕಣಕಂ. ಯಾವ ರೀತಿಯಾಗಿ ಬಂಗಾರವನ್ನ 4 ರೀತಿ ಪರೀಕ್ಷಾ ಮಾಡ್ತಾರಲ್ಲ, ಅವು ಯಾವ ಅಂತಂದ್ರ 4 ರೀತಿ. ಒಂದನೇದ್ದು, ಆ ಬಂಗಾರವನ್ನ ತೇಯ್ತಾನಂತವ, ಹೊರಗಲ್ಲಿಗೆ ಹಚ್ಚಿ ತಿಕ್ಕಿ 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 ನೋಡ್ತಾನಂತ. ಅಂದ್ರ ಬಂಗಾರ ಹೌದೋ ಅಲ್ಲೋ ಅಣ್ಣ. ಈಗ ನೀವು ಬಂಗಾರ ಸಾಮಗ್ರಿ ನಿಮ್ಮಲ್ಲಿ ಇರ್ತಾವಲ್ಲ, ಅವೇನಂತಂದ್ರ ಹೆಣ್ಮಕ್ಳು ಕೊಳ್ಳಾಗ ಕಿವ್ಯಾಗ ಎಲ್ಲ ಕಡೆ ಬಂಗಾರ ಸಾಮಗ್ರಿ ಭಾಳ ಇರ್ತಾವ. ನಿಮ್ಮ ಆಗಾಗ ಒಂದಿಟ್ಟು ಮುರಿತಿರ್ತಾವ. ಬಂಗಾರದು ಬೋರ್ಮಾಳ ಹಾಕೊಂಡಿರ್ತೀರ, ಅದು ಮ್ಯಾಗ ಸುಲ್ದಿರ್ತದ ನೋಡ್ರಿ. ಆ ಸುಲ್ದು ಅಟ ಬಂಗಾರ ತೆಗೆದಿಡ್ತೀರಿ. ಅದ್ರಾಗ ಹೆಣ್ಮಕ್ಳು ಬಂಗಾರ ಮ್ಯಾಗ ಭಾಳ ಜೀವ್ರಿ. ಎಷ್ಟು ಜೀವ ಅಂದ್ರೆ ಅದು ಒಂದು ಈಟ ತಂದ್ರು ಅದನ್ನ ಕಾಗದದಾಗ ಸುತ್ತಿ ಡೆಬ್ಬ್ಯಾಗ ಹಾಕಿ ಟ್ರಂಕ್ನ್ಯಾಗ ಹಾಕಿ ಆ ಟ್ರಂಕ್ ಎಲ್ಲಿ ಇಡ್ತಾರೆ ಆಂಬಲ್ ಮತ್ತೆ. ಅಂದ್ರೆ ಅಷ್ಟು ಗೌಪ್ಯಾಗಿಡ ಅವರು, ಅಷ್ಟು ಪ್ರೀತಿ ನಮ್ಮವುಗಳು ಎದ್ರ ಮ್ಯಾಗ, ಬಂಗಾರ ಮ್ಯಾಗ. ಇನ್ನ 1 ಹೊತ್ತು 2 ಹೊತ್ತು 1 ದಿನ 2 ದಿನ ಊಟ ಕೊಡೋದು ಬಿಡ್ರಿ, ಕರೆ ಬಂಗಾರ ಮಾತ್ರ ಕೊಡಬೇಕು ನಮಗೆ. ಒಟ್ಟ ಬಂಗಾರ ಅರಿವಿ ಇವೆರಡರ ಮ್ಯಾಗ ನಮ್ಮವುಗಳು ಮುಗಿತಾ ಅವ್ರು ಜೀವನಾನ ಇಟ್ಟ ಅಂತ ತಿಳ್ಕೊಂಡು ಬಿಟ್ಟಾರ ನಮ್ಮ ತಾಯಿಯಂದಿರು. ಒಬ್ಬ ಹೆಣ್ಮಗಳು ಕೊಳ್ಳ ತುಂಬ ವಜ್ಜಾಗಂಗ ಬಂಗಾರ ಹಾಕೊಂಡು ಹೊಂಟಿದ್ಲಂತ್ರಿ. ಮನಗಂಡ ವಜ್ಜಾಗಂಗ ಬಂಗಾರ ಕೊಳ್ಳ ಹಾಕೊಂಡು ಹೊಂಟಿದ್ಲು. ಆಕಿ ಕೂಡ ಒಬ್ಬಕ್ಕೆ ಹೆಣ್ಮಗಳು ಹೊಂಟಿದ್ಲು. ಇಬ್ರು ಕೂಡಿ ಹಂಗ ಮಾತಾಡ್ಕೊಂತ ಹೋಗೋ ಸಂದರ್ಭದೊಳಗ ಈಗ ಆ ಸರಗಳ್ಳರು ಅಂತ ಬಂದಾರ ನೋಡ್ರಿ, ಹೊಸ ನಮೂನಿ. ಸೈಕಲ್ ಮೋಟರ್ ಮ್ಯಾಗ ಹೋಗುವಾಗ ಅವ್ರೇನು ಸೈಕಲ್ ಮೋಟರ್ ಹಿಡಿಯಂಗಿಲ್ಲ, ನಿಮ್ಮ ಮತ್ತಕ್ಕೆ ಬರಂಗಿಲ್ಲ, ಏನೂ ಇಲ್ಲ. ಸುಮ್ ನಿಮ್ ಮಗ್ಗಲ ಹಾದು ಹೋಗುವಾಗ ಹಿಂಗ ಕೈ ಮಾಡಿ ನಿಮ್ ಕೊಳ್ಳಾಗಿನೂ ಅಟ್ಟು ಎಲ್ಲ ಒಂದೇ ಹಿಂಗ ಜಗ್ಗಿ ತಗೊಂಡ ಬೌವತ್ತು ಹೋಗಿಬಿಡ್ತಾರ ಅವ್ರು, ಸರಗಳ್ಳರು ಅಂತ ತಿಳ್ಕೊಂಡು. ಈಗ ಊರಾಗ ದೊಡ್ಡ ಸಾವುಕಾರ್ತಿ ಕಾಂತಾಳ, ಮನಗಂಡ ತುಂಬಾ ಬಂಗಾರ ಹಾಕೊಂಡು ಹೊಂಟಿದ್ಲು. ಏನೊಂದು ಕೆಜಿ 2 ಕೆಜಿ ಅಟ್ಟಿರ್ತದನ್ರಿ. ಮತ್ತೆ ಏನ್ರಿ ಸ್ವಾಮಿ 2 ಕೆಜಿ ಗಂಟ್ಲೆ ಹಾಕೊಳಕ್ ಅದೇನು? ಬಂಗಾರ ಹಾಕೊಂಡು ಹೋಗೋ ಸಂದರ್ಭದೊಳಗ ಒಬ್ಬ ಸರಗಳ ಬಂದ, ಸೈಕಲ್ ಮೋಟರ್ ಮ್ಯಾಗ ಬೌವತ್ತು ಬಂದು ಸಾವುಕಾರ್ತಿ ಹತ್ತಕ್ಕೆ ಬಂದ ಏನ್ ಮಾಡಿದಾರ, ಹಿಂಗ ಕೈ ಹಾಕಿ ಅಟ್ಟು ಎಲ್ಲ ಒಮ್ಮೆ ಜಗ್ಗಿ ಮತ್ತೆ ಎಕ್ಸಿಲೇಟರ್ ಜಾಸ್ತಿ ಮಾಡ್ಕೊಂಡು ಬೌವತ್ತು ಹೋಗೇ ಬಿಟ್ಟ. ಹಿಂಗ ಹೋಗ್ಬಿಡ್ದ ಸಾವುಕಾರ್ತಿ ಮಗ್ಲು ಒಬ್ಬಕ್ಕೆ ಬಡು ಹೆಣ್ಮಗಳು ಬಂದಿದ್ದಳಲ್ಲ, ಆಕಿ ನೋಡಿದ್ಲು ಸಾವುಕಾರ್ತಿ ಕೊಳ್ಳನು ಬಂಗಾರ ಎಲ್ಲ ಒಮ್ಮೆ ಏನು ಜಕ್ಕೊಂಡು ತಗೊಂಡು ಹೋದ. ಆಕಿ ಪ್ರಾಣನ ಹೋದಂಗ ಆತು, ಬಿದ್ದು ಉಳ್ಳಾಡಿ ಅಯ್ಯೋ ಅಯ್ಯೋ ಅಂತ ಬಡ್ಕೊಂಡು ಅಳ್ಳಾಕ್ ಹತ್ತಿದ್ಲಕ್ಕಿ. ಯಾರ್ರೀ? ಬಡು ಹೆಣ್ಮಗಳು. ಅದಕ್ಕಿದೇನು ಓದಿಲ್ಲ ಮತ್ತ ಅವ, ಓದದ್ದು ಸಾವುಕಾರ್ತಿದ ಕರೆ. ಆಕಿ ನೆಲದ ಮೇಲೆ ಬಿದ್ದು ಉಳ್ಳಾಡಿ ಅಳ್ಳಾಕತ್ತಿದ್ಲು. ಈಕೆ ಸಾವುಕಾರ್ತಿ ಅಂದ್ಲು, ಅಟ್ಟ್ಯಾಕ ಕೇಳ್ತಿ ಹೇಳ ಅನ್ಲಿಕ್ಕೆ. ಸಾವುಕಾರ್ತಿ ಯಾಕೆ ಅಟ್ಟು ಬಡ್ಕೊಳಕತ್ತಿ, ಯಾಕೆ ಅಟ್ಟು ಉಳ್ಳಾಡಕತ್ತಿ ಹೇಳು ಅಂತಂದಾಗ ಆಕೆ ಅಂದ್ಲು, ಅಲ್ಲ ಯವ್ವ ನಿಂದ ಬಂಗಾರ ಹೋದಾನ ಅಟ್ಟು, ನಿನಗೊಂದು ಇಟು ಏನೋ ಕಣ್ಣಾಗ ನೀರ ಇಲ್ಲ, ಏನೇನು ಬಂಗಾರ ಏನು ಕಡಿಮೆ ಅದನ. ಈಗಿನ ಕಾಲದಾಗ ಎಟ್ಟದ ಬಂಗಾರ? ಒಂದು ತೊಲಿಗಿ 1,20,000 ಹೌದಿಲ್ರಿ? 1,20,000 25,000 ರೂಪಾಯಿ ಅದ ಇಟ್ಟು ಬಂಗಾರ ತಗೊಂಡ್ ಹೋಗ್ಯಾನ. ನಿನಗೊಂದು ಈಟರ ಅದ್ರದ್ದು ದುಃಖ ಅದ ಇಲ್ಲ ಅಂತಂದಾಗ ಈಕೆ ಸಾವುಕಾರ ತಂದ್ಲು, ಹುಚ್ಚಿ ಹೇಳ್ ಯಾಕೆ ಅಳ್ತಿ, ಈಗ ಸದ್ದ ಹಾಳು ಬಂದ ಅಟ್ಟು ನಮಗೆ ಕೊಟ್ಟು ಹೋಗಾಣ ಅನ್ಲಕ್ಕಿ. ಅನ್ಲಿಕ್ಕೆ ಅದ್ಯಾಂಗ ಕೊಟ್ಟು ಹೋಗಾನ ಯವ್ವ ಅಂತ ಅನುಗುಣದನ ಬಂದರಿ. ಅವ ಸೈಕಲ್ ಮೋಟರ್ ತಗೊಂಡು ಬಾವು ಮತ್ತ ಬಂದ ಅಟ್ಟು ಬಂಗಾರ ಸಾವುಕಾರ್ತಿ ಕೈಯಾಗ ಕೊಟ್ಟು ಏನ್ ಮಾಡಿದ ಅಂತಂದ್ರೆ ಸಾವುಕಾರ್ತಿಗೆ ಒಂದು ಸೊಡಲ್ಲಂತ ಕಪಾಳಿಗೆ ಹೊಡೆದ, ಹಾಕೊಳ್ತೀರಿ ಒರಿಜಿನಲ್ ಹಾಕೊಳ್ತು ಬರೀ ಅಂತವ. ಅವೇನಂದ ಅಂತಂದ್ರ ಹಾಕೊಳ್ತೀರಿ ಕೊಳ್ಳಾಗ ಬಂಗಾರ ಯವ್ವ ಒರಿಜಿನಲ್ ಹಾಕೊಳ್ತವರಿ, ನಮ್ಮನ್ನು ಮೋಸ ಮಾಡ್ತೀರಿ ಅಂತ ಬಡದ್ ಹಾದಂತಾವ್. ನಮ್ಮವುಗಳಿಗೆ ಒರಿಜಿನಲ್ ಇರ್ಲಿಕ್ಕಂದ್ರ ಬಿಟ್ಟಿತ್ತ ಕರೆ,
ಅಂತದರ ಯಾಕಲ್ದಕ್ಕೆ ಹಾಕೊಂಡು ಸಮಾಧಾನ ಪಡೋರು ನಮ್ಮ ಮಗಳು. ಬಂಗಾರ ಆಗಲಿಲ್ಲ ಅಂದ್ರು ಸಿಗಲಿಲ್ಲ ಅಂದ್ರು ತಗೊಳಕ್ ಆಗಲಿಲ್ಲ ಅಂದ್ರು ಬಂಗಾರದಂತದರ ಹಾಕೊಂಡ ನಮ್ದು ಐತ್ ನೋಡಂತ ಹೇಳಿ ನೋಡ್ಬೇಕು. ಎಲ್ಲಾರ ಮದುವೆಗದು ಹೊಂಟಿದ್ರಂದ್ರ ಬಾಜುದಕ್ಕಿದೆ ಒಂದು ಬೋರ್ಮಾಳ್ತಾ ಒಂದಿಟ್ಟು ನಿಂದೊಂದು ಏಕ್ಸಾರ್ತ ಆಕಿದೊಂದು ಅದಂತ ಒಟ್ಟು ಕೂಡಿ ಈ ದೇವ್ರಿಗೆ ಹಾಕಿರ್ತಾರಲ್ಲ ಸಾಲ್ಕ ಹಿಂಗೆ ಅವ್ ಹಿಂಗೆ ದೇವ್ರು ಕೂತಿರ್ತಾವಲ್ಲ ಅಟ್ಟು ಬಂಗಾರ ಹಾಕೊಂಡು ಹೋಗಕ್ಕೆ ಮತ್ತು ಅಕಸ್ಮಾತ್ ಅಲ್ಲಿ ಎಲ್ಲಾರ ಕಳು ಆದ್ರೆ ತಂದು ಅವ್ರಿಗೆ ಕೊಡುದೇನ್ರಿ ಹಿಂದಿಗಡೆ ನಿನ್ಕಿಂತ ಮೊದಲು ಅವು ಸಾಯ್ತಾವ್. ಒಟ್ಟು ಏನ ನಮ್ಮ ಮಗಳು ಬಂಗಾರ ಹಾಕೊಂಡು ಹಾದ್ರಣ ಚಲೋ. ಆ ಬಂಗಾರ ಏನು ಮುರಿದದ್ದು ಇರ್ತದ ನೋಡ್ರಿ, ಅದನ್ನು ಓದ ನೀವು ಆ ಪತ್ತಾರಿಗೆ ಕೊಡುವಾಗ ಪತ್ತಾರ ಏನ್ ಮಾಡ್ತಾನಂದ್ರ ಆ ಬಂಗಾರ ತಗೊಂಡು ಪಟ್ನ ಪೆಟ್ಟಿಗೆಯಾಗ ಹೋಗ್ಕೊಂಡು ಅದ್ರ ಕಿಮ್ಮತ್ ಎಟ್ಟ ರೊಕ್ಕ ಕೊಟ್ಟು ಬಿಡ್ತಾನೇನ್ರಿ? ಇಲ್ಲ, ಮೊದಲು ಏನ್ ಮಾಡ್ತಾನಂದ್ರ ನೀವು ತಂದು ಕೊಟ್ಟದ ಕರೆ ಬಂಗಾರ ಹೌದು ಅಲ್ಲೂ ನೋಡ್ತಾನ. ಮೊದಲು ಚೆಕ್ ಮಾಡ್ತಾನ. ಏನಂತ ಚೆಕ್ ಮಾಡ್ತಾನಂತಂದ್ರ ಆ ಬಂಗಾರ ಸುಟ್ಟು ನೋಡ್ತಾನ, ಬಂಗಾರ ತೇದ್ ನೋಡ್ತಾನ, ಬಂಗಾರ ಕಡದ್ ನೋಡ್ತಾನ, ಬಂಗಾರ ಕಂಬಚ್ಚಿಗೆಯಾಗ ಹಾಸಿ ಜಗ್ಗಿ ನೋಡ್ತಾನ. ಈ ನಾಲ್ಕೂದ್ರೊಳಗೂ ಅದ ಪಾಸ್ ಆತಂದ್ರ ಬಂಗಾರ, ಪಾಸ್ ಆಗಲಿಲ್ಲ ಅಂದ್ರ ನಪಾಸ್ ಆತಂದ್ರ ಅದು ಡೂಪ್ಲಿಕೇಟ್ ತಗೊಂಡ್ ಹೋಗ್ರಂತ ಕಳಿಸ್ತಾನ ಪತ್ತಾರ. ಹೆಂಗೋ ಬಂಗಾರ ಹೆಂಗ 4 ರೀತಿ ಚೆಕ್ ಮಾಡ್ತಾರಲ್ಲ ಹಂಗ ಮನುಷ್ಯರ್ನು 4 ರೀತಿ ಚೆಕ್ ಮಾಡ್ತಾರಂತ್ರಿ. ಇವ ನೀವೇನು ಕೂತಿರಲ್ಲ ಮಂದಿ, ನೀವು ಕೂತವ್ರ ಅಟ್ಟಲ್ಲ ಮತ್ತೆ ಎಲ್ಲಾರನು ಹೇಳ್ತಾನ ಜಗತ್ನಾಗಿನವ್ರು ಎಲ್ಲಾ ಜನರನ್ನ ಎದರಿಂದ ಚೆಕ್ ಮಾಡ್ತಾರಂದ್ರ ಯಥಾ ಚತುರ್ಭಿಹಿ ಪರೀಕ್ಷತಿ ಕಣಕಂ ತಥಾ ಚತುರ್ಭಿಹಿ ಪರೀಕ್ಷತಿ ಪುರುಷಂ ಶ್ರುತೇನ ಶೀಲೇನ ಗುಣೇನ ಕರ್ಮಣ. ಈ 4 ರೀತಿಯಿಂದ ಜನರನ್ನ ಚೆಕ್ ಮಾಡ್ತಾರಂತ, ಅಂದ್ರ ಪರೀಕ್ಷಾ ಮಾಡ್ತಾರ. ಈ 4 ರೀತಿ ಪರೀಕ್ಷೆಯೊಳಗ ನೀವು ಪಾಸ್ ಆಗ್ಬೇಕು. ನೀವು ಪಾಸ್ ಆದ್ರಿ ಅಂದ್ರ ನಿಮಗ ಮಾರ್ಕಾಸು ಬೀಳ್ತಾವ. ಪಾಸ್ ಆಗಲಿಲ್ಲ ಅಂದ್ರ ಜೀವನದೊಳಗೆ ಫೇಲ್ ಹಾಕಿರಿ. ಮನುಷ್ಯ ಸಾಲ್ಯಾಗ ಫೇಲ್ ಆದ್ರೂ ಏನು ಅಡ್ಡಿ ಇಲ್ಲ ಏನ್ರಿ? ಮನುಷ್ಯ ಸಾಲ್ಯಾಗ ಕಾಲೇಜದೊಳಗ ಫೇಲ್ ಆದ್ರ ಏನ್ ದೊಡ್ಡದಲ್ಲ. ಆದ್ರ ಒಮ್ಮೆ ಜೀವನದೊಳಗ ಫೇಲ್ ಆದ ಅಂದ್ರ ಸತ್ತಂಗನ ಮನುಷ್ಯ, ಸತ್ತಂಗನ. ಜೀವನದೊಳಗ ನಾ ಪಾಸ್ ಆಗ್ಬಾರ್ದು. ಇದ್ರೊಳಗೆ ಮೇಲೆ 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 ಪಾಸ್ ಹಾಕೋತಿರ್ಬೇಕು. ಕಡೆಗೆ 35ಕ್ಕೆ 35 ಅಟ್ಟರ ಯಾಕಂತ ತಗೊಂಡು ಪಾಸ್ ಆಗ್ಬೇಕು ಜೀವನದೊಳಗೆ. ಆ ರೀತಿ ಏನಪ್ಪಾ ಅಂತಂದ್ರೆ 4 ರೀತಿ ಚೆಕ್ ಮಾಡ್ತಾರಂತ. ಮೊದಲನೇದು ಯಾವುದು ಅಂತಂದ್ರ ಶ್ರುತೇನ, ಅಂದ್ರ ನಿನ್ನ ಮಾತಿನಿಂದ ನಿನ್ನ ಚೆಕ್ ಮಾಡ್ತಾರ. ನೀ ಹೆಂಗ ಮಾತಾಡ್ತಿ ಅನ್ನೋದ್ರ ಮ್ಯಾಗ ನಿನ್ನ ಜೀವನವನ್ನ ಅಳಿತಾರ ಮಂದಿ.